ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೆಸ್ಟ್ ಇದೆ ವರ್ಡ್ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಿಎಂ ಪಂಕ್ ಅವರು ಸದ್ಯಕ್ಕೆ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಒಂದು ಬ್ರೇಕ್ ನ ತಗೊಂಡಿದ್ದಾರೆ. ಬಟ್ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ್ ಅವರ ಡಬ್ಲ್ಯೂ ರಿಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಮುಂದಿನ ತಿಂಗಳಲ್ಲಿ ಪ್ರಾಬಬ್ಲಿ ನಮ್ಮ ಸಿಎಂ ಪಂಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದಾರಂತೆ ಸಿಎಂ ಪಂಕ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಮೂವ್ ಮಾಡೋದಕ್ಕೆ. ಇಷ್ಟು ವರ್ಷ ನಮ್ಮ ಸಿಎಂ ಪಂಕ್ ಅವರು ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ಮಂಡೇ ನೈಟ್ ರಾಲಿ ಅವರ ಸ್ಟೋರಿ ಪ್ರಾಬಬ್ಲಿ ಎಂಡ್ ಆಗಿದೆ, ಯಾಕಂದ್ರೆ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತೋಗಿದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ನಮ್ಮ ಸಿಎಂ ಪಂಕ್ ಅವ್ರನ್ನ ಶಿಫ್ಟ್ ಮಾಡಿಸಬಹುದು. ಅಂಡ್ ಅವರು ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿನ ಡಬ್ಲ್ಯೂ ಅವರು ಪ್ರಾಬಬ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಪ್ರಾರಂಭ ಮಾಡೋದಕ್ಕೆ ಸಿಎಂ ಪಂಕ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಶಿಫ್ಟ್ ಕೂಡ ಮಾಡಿರಬಹುದು. ಪ್ರಾರಂಭ ಮಾಡ್ತಾರೆ ಅಂದ್ರೆ ಅವ್ರು ಬಂದ್ ಕೂಡಲೇ ಕೋಡಿ ರೋಡ್ಸ್ ಅವರ ಮೇಲೆ ಹೋಗ್ತಾರೆ ಅಂತಲ್ಲ. ಡಬ್ಲ್ಯೂ ಅವರು ನಿಧಾನಕ್ಕೆ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಬೀಜನ ಬಿತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ನಿಜವಾಗ್ಲೂ ಐ ಥಿಂಕ್ ಈಗ ಹೇಳ್ತೀನಿ, ಸ್ಮ್ಯಾಕ್ ಡೌನ್ ನ ಗತಿ ಕೂಡ ಸ್ವಲ್ಪ ಸುಧಾರಿಸ್ತಾ ಇದೆ ಅಂತ. ಇನ್ನೇನು ಈ ತಿಂಗಳು ಎಂಡಿಂಗ್ ಅಲ್ಲಿ ಸ್ಮ್ಯಾಕ್ ಡೌನ್ 2 ಗಂಟೆ ಶೋ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ನೆನ್ನೆಯ ಸ್ಮ್ಯಾಕ್ ಡೌನ್ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಸಾರಿ ಕೇಳ್ತೀನಿ, ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಮೈನ್ ಹೈಲೈಟ್ ಏನಿತ್ತು ಅದನ್ನೆಲ್ಲದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಇನ್ ಮುಂದೆ ನೋಡಬೇಕು ಗೈಸ್ ಸ್ಮ್ಯಾಕ್ ಡೌನ್ ನ ಸ್ಥಿತಿಗತಿ ಯಾವ ರೀತಿ ಚೆನ್ನಾಗುತ್ತೆ ಅಂತ. ಸೊ ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ್ಮೇಲೆ ಸ್ಮ್ಯಾಕ್ ಡೌನ್ ಕೂಡ ಒಂದ್ ರೀತಿ ನೋಡುವಂತಹ ಶೋ ಆಗುತ್ತೆ ಅಂತ ಫೀಲ್ ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ನಮ್ಮ ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಡಬ್ಲ್ಯೂ ಅವರು ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ರೀಸೆಂಟ್ ಆಗಿ ಲೈವ್ ಟೂರ್ ನ ನಡೆಸ್ತಾ ಇದ್ರಲ್ಲ, ಆ ಒಂದು ಟೂರ್ ಅಲ್ಲಿ ಒಂದು ಮ್ಯಾಚ್ ಆಡಬೇಕಾದ್ರೆ ನಮ್ಮ ರಿಯಾ ರಿಪ್ಲಿ ಅವರ ನೀಯಲ್ಲಿ ಇಂಜುರಿ ಆಗಿದೆ. ಇನ್ನೂ ಕೂಡ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆಯೋ ಅಥವಾ ಮೈನರ್ ಇಂಜುರಿನೋ ಏನೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಅವರ ಟ್ರೀಟ್ಮೆಂಟ್ ಎಲ್ಲದೂ ಕೂಡ ಮುಗಿದ ಮೇಲೆ ಗೊತ್ತಾಗುತ್ತೆ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆಯಾ. ಸೀರಿಯಸ್ ಆಗಿ ಇಂಜುರಿ ಏನಾದ್ರೂ ಆಗಿದ್ರೆ ಪ್ರಾಬಬ್ಲಿ ನಮ್ಮ ರಿಯಾ ರಿಪ್ಲಿ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಕೂಡ ಮಾಡಬಹುದು. ನೋಡೋಣ ಗೈಸ್, ಆದಷ್ಟು ಬೇಗ ನಮ್ಮ ರಿಯಾ ರಿಪ್ಲಿ ಅವರು ರಿಕವರಿ ಆಗ್ಲಿ, ಸೀರಿಯಸ್ ಆಗಿ ಏನು ತೊಂದರೆ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಸೆಮಿಫೈನಲ್ ಗೆ ಈಗ ನಮ್ಮ ಜೇ ಊಸೋ ಅವರು ಹೋಗಿ ತಲುಪಿದ್ದಾರೆ. ಸೊ ಈಗ 4 ಜನ ಆ ಒಂದು ಕ್ರೌನ್ ಗೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಒಬ್ಬ ಫೆಮಿಯಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಸೆಮಿಫೈನಲ್ ಅಲ್ಲಿ ಹೊಡೆದಾಡೋದಕ್ಕೆ ಹೋದ್ರೆ, ಈ ಕಡೆ ನಮ್ಮ ಜೇ ಊಸೋ ಹಾಗೆ ಜಿಯೋವಾನ್ ಎವಾನ್ಸ್ ಅವರು ಕೂಡ ಸೆಮಿಫೈನಲ್ ಫೈಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಜೇ ಊಸೋ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ವಿನ್ ಆದ್ರಲ್ಲ, ಆ ಒಂದು ವಿಚಾರಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಹೇಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆಫ್ ಕೋರ್ಸ್ ಯೂಟ್ಯೂಬ್ ಅಲ್ಲೂ ಕೂಡ ಅಷ್ಟೇ ಡಿಸ್ಲೈಕ್ಸ್ ಗಳು ಬರ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, 10,000 ಲೈಕ್ಸ್ ಇದ್ರೆ 41,000 ಡಿಸ್ಲೈಕ್ಸ್ ಇದೆ. ಸೊ ಡಿಸ್ಲೈಕ್ಸ್ ನ ರೇಷಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಾನೆ ಹೇಳ್ಬೇಕು. ಆದ್ರೂ ಕೂಡ ನಮ್ಮ ಜೇ ಊಸೋ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮ್ಯಾನ್ ಯು ಆಲ್ ಲವ್ ಮೀ ಅಂತ ಹೇಳಿ ನಾನು ಕಿಂಗ್ ಆಫ್ ದ ರಿಂಗ್ ನ ಗೆಲ್ತೀನಿ ಅಂತ ಆ ಒಂದು ಕ್ರೌನ್ ನ ತೋರಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಪ್ರಾಬಬ್ಲಿ ಈಗ ವಿನ್ನರ್ ಕೂಡ ನನ್ನ ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಸ್, ನಾನಿಲ್ಲಿ ಬೇರೆ ಯಾರ ಬಗ್ಗೆನೂ ಕೂಡ ಮಾತಾಡ್ತಾ ಇಲ್ಲ, ನಮ್ಮ ಜೇ ಊಸೋ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ನಮ್ಮ ಜೇ ಊಸೋ ಅವರೇ ವಿನ್ ಆಗಬಹುದು. ಅಂಡ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ಬಟ್ ಇಲ್ಲಿ ನನಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಲಿಟ್ರಲಿ ಗೈಸ್, ಈ ಬಾರಿ ಕೋಡಿ ರೋಡ್ಸ್ ಅವರ ಅಪೋನೆಂಟ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಜೇ ಊಸೋ ಅವರಾದ್ರೆ ರ್ಯಾಂಡಿ ಓಟನ್ ಅವರು ರಿಟರ್ನ್ ಆಗೋದಿಲ್ವಾ? ಹಾಗಾದ್ರೆ ರ್ಯಾಂಡಿ ಓಟನ್ ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲೇ ನೋಡೋದಕ್ಕೆ ಸಿಗುತ್ತಾ? ಅಥವಾ ಡಬ್ಲ್ಯೂ ಅವ್ರು ಏನಾದ್ರು ಜೇ ಊಸೋ ಅವ್ರನ್ನ ಗೆಲ್ಲಿಸಲಿಲ್ಲ ಅಂದ್ರೆ ಆ ಕಡೆ ಒಬಾಫೆಮಿ ಅವ್ರನ್ನ ನಿಜವಾಗ್ಲೂ ಗೆಲ್ಲಿಸ್ತಾರ? ಒಬಾಫೆಮಿ ಅವ್ರು ಏನಾದ್ರು ಗೆದ್ರೆ ಬ್ರಾಕ್ ಲೆಸ್ನರ್ ಅವರ ಜೊತೆ ಅವರ ಫ್ಯೂಡ್ ಯಾವಾಗ ಕಂಟಿನ್ಯೂ ಆಗುತ್ತೆ? ಇನ್ನ ಇವರಿಬ್ರು ಗೆಲ್ಲಿಲ್ಲ ಅಂದ್ರೆ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಗೆಲ್ಲಿಸ್ತಾರ ಅಥವಾ ಜಿಯೋವಾನ್ ಇವಾನ್ಸ್ ಅವ್ರನ್ನ ಗೆಲ್ಲಿಸ್ತಾರ? ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಿಲಿಟಿ ಈಗ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಟೂರ್ನಮೆಂಟ್ ಮಾತ್ರ ಯಾರು ಅನ್ಕೊಂಡೇ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಆ ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಜಾಸ್ತಿ ಚಾನ್ಸು ನಮ್ಮ ಜೇ ಊಸೋ ಅವರಿಗಿದೆ. ನಾನು ನಂಬರ್ 1 ಅಲ್ಲಿ ಜೇ ಊಸೋ ಅವ್ರನ್ನ ಇಟ್ಟರೆ, ನಂಬರ್ 2 ಅಲ್ಲಿ ಒಬಾಫೆಮಿ ಅವ್ರನ್ನ ಇಡ್ತೀನಿ, ನಂಬರ್ 3 ಅಲ್ಲಿ ಡಾಮಿನಿಕ್ ಮಿಸ್ಟೀರಿಯೋ, ಹಾಗೆ ನಂಬರ್ 4 ಅಲ್ಲಿ ನಮ್ಮ ಜಿಯೋವಾನ್ ಇವಾನ್ಸ್ ಅವ್ರನ್ನ ಇಡ್ತೀನಿ. ಗೊತ್ತಾಗುತ್ತೆ ಇನ್ನೇನು ಸೆಮಿಫೈನಲ್ಸ್ ಆದಾಗ ನಮ್ಮ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಫ್ಯೂಡ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಪ್ಲಾನ್ ಮಾಡಿದ್ರೆ ನಮ್ಮ ಒಬಾಫೆಮಿ ಅವರು 100% ಗೆಲ್ಲೋದಿಲ್ಲ. ಅದನ್ನ ಬಿಟ್ರೆ ಜೇ ಊಸೋ ಅವ್ರನ್ನ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗೆಲ್ಲಿಸಬಹುದು. ಅಂಡ್ ರ್ಯಾಂಡಿ ಓಟನ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಹೋಲ್ಡ್ ಮಾಡಿ ಸಮ್ಮರ್ ಸ್ಲಾಮ್ ಅಲ್ಲಿ ರ್ಯಾಂಡಿ ಓಟನ್ ಅವರ ರಿಟರ್ನ್ ಪ್ಲಾನ್ ಮಾಡಬಹುದು. ನಿಮ್ಗೆ ಅನಿಸ್ತಾ ಇದೆ ಗಾಯ್ಸ್, ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ನಿಮ್ಮ ಪ್ರೆಡಿಕ್ಷನ್ ಸ್ವಲ್ಪ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಎಷ್ಟು ಅನ್ಪ್ರೆಡಿಕ್ಟಬಿಲಿಟಿ ನಿಮ್ಗೂ ಕೂಡ ಅನ್ನಿಸ್ತಾ ಇದೆಯಾ? ಯಾರಾದ್ರೂ ಅನ್ಕೊಂಡಿದ್ರ ಈ 4 ಜನ ಸೆಮಿಫೈನಲ್ಸ್ ಗೆ ಹೋಗ್ತಾರೆ ಅಂತ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ಸ್ಮ್ಯಾಕ್ ಡೌನ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಶಾರ್ಲೆಟ್ ಫೈರ್ ಅವರು ಒಂದ್ ರೀತಿ ಜೇಡ್ ಕಾರ್ಗಿಲ್ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ರು. ನನಗೂ ಕೂಡ ಗೊತ್ತಿರಲಿಲ್ಲ ಗುರು, ನಿಜವಾಗ್ಲೂ ನಮ್ಮ ಜೇಡ್ ಕಾರ್ಗಿಲ್ ಅವರ ಕೂದಲು ಅವರ ರಿಯಲ್ ಕೂದಲು ಅಂತ ಅನ್ಕೊಂಡಿದ್ದೆ. ಬಟ್ ಅದು ವಿಗ್ಗು. ಎಸ್, ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಕೂದಲಿದೆ, ಬಟ್ ಆ ಕಡೆ ಸೌತ್ ಆಫ್ರಿಕಾದವ್ರಿಗೆಲ್ಲ ಇರುತ್ತೆ
ಇರುತ್ತಲ್ಲ ಚಿಕ್ಕಕ್ಕೆ ಗುಂಗುರು ಕೂದಲು, ಆ ರೀತಿ ಏನು ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಇದೆ. ಅಂಡ್ ಅವರು ವಿಘ್ನ ಹಾಕೋತಾ ಇದ್ರು ಇಷ್ಟು ವರ್ಷ. ಅಂಡ್ ಈಗ ಅದು ಎಕ್ಸ್ಪೋಸ್ ಆಗಿದೆ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲೂ ಕೂಡ ಹೇಳಿದ್ರು, ನಿಮ್ಮ ಭಯಂಕರವಾದ ವಿಚಾರ ಏನಪ್ಪಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾನೇನಾದ್ರೂ ರಿಂಗ್ ಒಳಗಡೆ ನನ್ನ ವಿಗ್ ಬಿಚ್ಚಿ ನಾನು ಎಕ್ಸ್ಪೋಸ್ ಆದ್ರೆ ಅದು ನಿಜವಾಗ್ಲೂ ನನ್ನ ಭಯಂಕರ ವಿಚಾರ ಅಂತ. ಅಂಡ್ ಅದೇ ವಿಚಾರ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಅದಕ್ಕೆ ನಮ್ಮ ಜೇಡ್ ಕಾರ್ಗಿಲ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಯರ್ ಬಿಗ್ಗೆಸ್ಟ್ ಫಿಯರ್ ಹ್ಯಾಪೆಂಡ್ ಟುನೈಟ್ ಅಂಡ್ ಐ ಥಿಂಕ್ ಐ ಆಮ್ ಸ್ಟಿಲ್ ಅಲೈವ್, ಮೈ ವಿಗ್ ಒನ್ ಥ್ರೋಡ್ ಅಂತ ನಮ್ಮ ಜೇಡ್ ಕಾರ್ಗಿಲ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನನ್ನ ಜೀವನದ ಅತ್ಯಂತ ದೊಡ್ಡ ಭಯ ಆಗಿದ್ದು ನಿನ್ನೆ ಸ್ಮ್ಯಾಕ್ ಡೌನ್ ಅಲ್ಲಿ ಮುಗಿದೋಯ್ತು, ಯಾಕಂದ್ರೆ ನನ್ನ ವಿಗ್ ನನ್ನ ಮೇಲೆ ಜಯಶಾಲಿ ಆಯಿತು ಅಂತ ಹೇಳಿದ್ದಾರೆ. ಏನೇ ಆಗಲಿ ಅವರ ಇನ್ಸೆಕ್ಯೂರಿಟಿ ಈಗ ಹೊರಗಡೆ ಬಂದಿದೆ. ಆದ್ರೂ ಕೂಡ ಒಂದು ರೀತಿ ಬೇಜಾರಾಗ್ತಾ ಇದೆ ನಮ್ಮ ಜೇಡ್ ಕಾರ್ಗಿಲ್ ಅವ್ರನ್ನ ನೋಡಿದ್ರೆ. ಸ್ಮ್ಯಾಕ್ ಡೌನ್ ನಲ್ಲಿ ಕ್ರೌಡ್ ಇದನ್ನ ತಗೊಂಡು ಚಾಂಟ್ ನ ಮಾಡದೇ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತನ್ನ ಇನ್ಸೆಕ್ಯೂರಿಟಿನ ವಿನ್ ಆದವನೇ ಲೈಫ್ ಅಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಸ್ಟೋರಿ ಪ್ರೋಗ್ರೆಸ್ ಬಗ್ಗೆ. ನಿಜವಾಗ್ಲೂ ಔಟ್ ಆಫ್ ನೋವೇರ್ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ವಿಚಿತ್ರವಾದ ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಪ್ರಾರಂಭ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಊಸೋಸ್ಗಳು ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಯಾಕಪ್ಪ ಅಂದ್ರೆ ಜೇ ಊಸೋ ಅವರು ಆ ಒಂದು ಟೂರ್ನಮೆಂಟ್ ನ ಫ್ಯಾಟಲ್ 4-way ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕಾಗಿತ್ತು. ಬಟ್ ಊಸೋಸ್ಗಳ ಜೊತೆಗೆ ಜೇಕಬ್ ಫಾರ್ಟಿ ಅವರು ಕೂಡ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದಕ್ಕೆ ನಮ್ಮ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ನೀನ್ ಯಾಕೆ ಸ್ಮ್ಯಾಕ್ ಡೌನ್ ಗೆ ಬಂದಿದ್ಯಾ, ಓಕೆ ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ನಮ್ಮ ಜೇಕಬ್ ಫಾರ್ಟಿ ಅವರು ಹೇಳ್ತಾರೆ, ನಾನಂತೂ ಜೇ ಊಸೋ ನಿನ್ನ ವಿಚಾರವಾಗಿ ಇಲ್ಲಿಗೆ ಬಂದಿಲ್ಲ, ನಾನು ನಿಮ್ಮ ಯಾರ ವಿಚಾರವಾಗೂ ಕೂಡ ಇಲ್ಲಿಗೆ ಬಂದಿಲ್ಲ, ನನ್ನನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರೇ ಸ್ಮ್ಯಾಕ್ ಡೌನ್ ಗೆ ಕಳಿಸಿದ್ದಾರೆ ಅಂಡ್ ನಾನು ಸೋಲೋ ಸಿಕೋವಾ ಅವರ ಜೊತೆ ಮಾತಾಡಬೇಕು ಅಂತ ತಿಳಿಸ್ತಾರೆ. ಇದಾದ್ಮೇಲೆ ಸೋಲೋ ಸಿಕೋವಾ ಹಾಗೆ ಜೇಕಬ್ ಫಾರ್ಟಿ ಅವರ ನಡುವೆ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಜೇಕಬ್ ಫಾರ್ಟಿ ಅವರು ಸೋಲೋ ಸಿಕೋವಾಗೆ ಹೇಳ್ತಾ ಇರ್ತಾರೆ, ತುಂಬಾ ವರ್ಷಗಳಾಯ್ತು ಅಂಡ್ ಈಗ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ನಿನ್ನ ಫ್ಯಾಮಿಲಿಗೆ ವೆಲ್ಕಮ್ ಮಾಡೋದಕ್ಕೆ ಕರೀತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಜೇಕಬ್ ಫಾರ್ಟಿ ಅವರಿಗೆ ಸೋಲೋ ಸಿಕೋವಾ ಅವರು ಏನ್ ಹೇಳ್ತಾರೆ, ಅದನ್ನ ನೀನು ಮನೆ ಅಂತ ಹೇಳ್ತೀಯ, ನಿಜವಾಗ್ಲೂ ಅದು ಡಾಗ್ ಹೌಸ್, ನೀನು ಕಿಲ್ಲರ್ ಆಗಿದ್ದೆ, ಈಗ ನೀನು ನಾಯಿ ಕುನ್ನಿತರ ರೋಮನ್ ರೈನ್ಸ್ ಅವರ ಹಿಂದೆ ನಿಂತಿದ್ಯಾ, ಏನಾಗಿದೆ ನಿನಗೆ, ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದಾಗ ನಮ್ಮ ಜೇಕಬ್ ಫಾರ್ಟಿ ಅವರು, ಇಲ್ಲ ನಾನು ನನ್ನ ಡಿಸಿಷನ್ ನ ತಗೊಂಡಾಗಿದೆ, ನೋಡು ರೋಮನ್ ರೈನ್ಸ್ ಅವರು ನಿನ್ನನ್ನ ಕರಿತಾ ಇದ್ರು ಅಂತ ಹೇಳಿದಾಗ ನಾನು ಬೇಕಾದ್ರೆ ನರ್ಕಕ್ಕೆ ಹೋಗ್ತೀನಿ, ರೋಮನ್ ರೈನ್ಸ್ ಅವರ ಜೊತೆ ಮತ್ತೊಮ್ಮೆ ಸೇರ್ಕೊಳ್ಳೋದಿಲ್ಲ. ಸೊ ರೋಮನ್ ರೈನ್ಸ್ ಅವ್ರಿಗೆ ಏನಾದ್ರೂ ನಾನು ಬೇಕು ಅಂದ್ರೆ ಅವನ್ನ ಇಲ್ಲಿಗೆ ಬಂದು ನನ್ನ ಕರ್ಕೊಂಡು ಹೋಗೋದಕ್ಕೆ ಹೇಳು ಅಂತ ರೋಮನ್ ರೈನ್ಸ್ ಅವರಿಗೆ ಸೋಲೋ ಸಿಕೋವಾ ಅವರು ಸವಾಲ್ ಹಾಕಿದ್ದಾರೆ. ಸೊ ಸಡನ್ ಆಗಿ ರೋಮನ್ ರೈನ್ಸ್ ಅವ್ರು ಯಾಕೆ ಸೋಲೋ ಸಿಕೋವಾ ಅವ್ರನ್ನ ಕರೀತಾ ಇದ್ದಾರೆ, ರೋಮನ್ ರೈನ್ಸ್ ಅವ್ರಿಗೆ ಏನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ, ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅಥವಾ ರೋಮನ್ ರೈನ್ಸ್ ಅವ್ರು ಏನಾದ್ರೂ ಇಲ್ಲ ನನ್ನ ಇಡೀ ಫ್ಯಾಮಿಲಿನ ನಾನು ಒಂದು ಮಾಡೋಣ ಅಂತ ಏನಾದ್ರೂ ಥಿಂಕಿಂಗ್ ಬಂದಿದ್ಯಾ, ಗೊತ್ತಾಗ್ತಾ ಇಲ್ಲ. ನಾವು ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ನ ಟ್ಯೂನ್ ಮಾಡಬೇಕು ಈ ಒಂದು ಸ್ಟೋರಿನ ನೋಡೋದಕ್ಕೆ. ಇದರಿಂದ ಬ್ಲಡ್ ಲೈನ್ ಸ್ಟೋರಿ ಲೈನು ಈಗ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನು ಕೂಡ ತನ್ನ ಜೊತೆ ಸೇರ್ಕೊಳ್ಳೋದಕ್ಕೆ ಕರೀತಾ ಇದ್ದಾರೆ. ನೋಡ್ಬೇಕು ಗಾಯ್ಸ್ ಏನಾಗುತ್ತೆ ಅಂತ. ಪ್ರಾಬಬ್ಲಿ ಇದೆಲ್ಲದೂ ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಫ್ಯೂಡ್ ನ ಡಬ್ಲ್ಯೂ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋತಾರ, ಅಥವಾ ಸೋಲೋ ಸಿಕೋವಾ ಅವ್ರನ್ನ ರೋಮನ್ ರೈನ್ಸ್ ಅವರು ಕರೆದಿದ್ನ ನೋಡಿ ನೀವು ಕೂಡ ನನ್ನಷ್ಟೇ ಶಾಕ್ ಆದ್ರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.